ಶ್ರೀರಾಮ ಸಮರ್ಥ. ಮಾರ್ಚ್ 17. ಚಿಂತೆಯು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತದೆ. ಸತ್ವಗುಣದಲ್ಲಿ ಭಗವಂತನಿರುತ್ತಾನೆ. ಆದ್ದರಿಂದ ನಾವು ಆ ಮಾರ್ಗದಿಂದಲೇ ಹೋಗಬೇಕು. ಭಗವಂತನು ನಮ್ಮ ಅಂತಃಕರಣದಲ್ಲಿ ಬರಬೇಕಾದರೆ ಸರ್ವ ಕರ್ಮಗಳನ್ನು ಉತ್ತಮ ರೀತಿಯಿಂದ ಮಾಡಿದರೂ ಅವುಗಳನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ವ್ಯವಹಾರವನ್ನು ಬಿಡಬಾರದು. ಪ್ರಯತ್ನವನ್ನು ಪರಾಕಾಷ್ಠೆಯಲ್ಲಿ ಮಾಡಬೇಕು. ಆದರೆ ಮನಸ್ಸನ್ನು ಮಾತ್ರ ಭಗವಂತನ ನಾಮದಲ್ಲಿಡುವ ಅಭ್ಯಾಸ ಮಾಡಬೇಕು. ನಾವು ಪ್ರಪಂಚದ ಚಿಂತೆಯನ್ನು ಎಷ್ಟು ಮಾಡುತ್ತೇವೆಯೋ ಅಷ್ಟಾದರೂ ಭಗವಂತನ ಚಿಂತನೆ ಮಾಡಿದರೂ ಸಾಕಾಗುತ್ತದೆ. ನಾವು ಎಷ್ಟು ಪರಾಧೀನ ಇರುತ್ತೇವೆ ಎಂಬುದು ಕಾಯಿಲೆಯಾದಾಗ ತಿಳಿಯುತ್ತದೆ. ಆದ್ದರಿಂದ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇರುತ್ತದೆ ಎಂಬುದನ್ನು ತಿಳಿದುಕೊಂಡು ನಡೆಯಬೇಕು. ಚಿಂತೆ ಮಾಡದೆ ಪ್ರಯತ್ನವಾಗುವುದಿಲ್ಲವೆಂದೇನೂ ಇಲ್ಲ. ಪ್ರಯತ್ನವನ್ನು ಸಾಕಷ್ಟು ಮಾಡಬೇಕು. ಆದರೆ ಅದರಿಂದ ಯಾವ ಫಲಪ್ರಾಪ್ತಿ ಆಗುವುದೋ ಅದು ಭಗವಂತನ ಇಚ್ಛೆಯಿಂದಲೇ ಬಂದಿರುತ್ತದೆ ಎಂಬ ಭಾವನೆಯಿಂದ ಸಮಾಧಾನ ಹೊಂದಲು ಕಲಿಯಬೇಕು. ನಾವು ನಮ್ಮ ಸ್ವಂತದ ವಿಷಯದಲ್ಲಿ ಚಿಂತೆ ಮಾಡುವುದೇಕೆಂದರೆ ನಾವು ನಮಗಿಂತ ವಿಶೇಷ ದುಃಖಿಗಳಾದ ಜನರ ಕಡೆಗೆ ನೋಡುವುದೇ ಇಲ್ಲ. ಒಬ್ಬನು ಅನ್ನುತ್ತಾನೆ, ನನಗೆ ತೀರಿಸಬೇಕಾದ ಸಾಲದ ಚಿಂತೆ ಇರುತ್ತದೆ. ಮತ್ತೊಬ್ಬನು ಅನ್ನುವುದೇನೆಂದರೆ, ನನಗೆ ಜನರಿಂದ ಬರುವ ಹಣದ ಚಿಂತೆ ಇರುತ್ತದೆ. ಮೂರನೆಯವನು, ನನಗೆ ನನ್ನ ಮಕ್ಕಳ ಚಿಂತೆ ಇರುತ್ತದೆ ಅನ್ನುತ್ತಾನೆ. ಇವರೆಲ್ಲರಿಗೂ ಈ ಚಿಂತೆಗಳ ಸಂತೆಯಲ್ಲಿ ತಮ್ಮ ಚಿಂತೆಯೇ ಇಲ್ಲ. ಹಿಂದಿನ ನೆನಪುಗಳಿಂದ ಹಾಗೂ ನಾಳಿನ ಭೀತಿಯಿಂದ ನಾವು ಚಿಂತೆ ಮಾಡುತ್ತಿರುತ್ತೇವೆ. ಚಿಂತೆಯು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತಿರುತ್ತದೆ. ನಾಳಿನ ಚಿಂತೆಯಿಂದ ಇಂದಿನ ಅನ್ನವು ನಮಗೆ ರುಚಿ ಹತ್ತುವುದಿಲ್ಲ. ಇದಕ್ಕೇನು ಮಾಡಬೇಕು? ಇದಕ್ಕೆ ಒಂದೇ ಒಂದು ರಾಮಬಾಣ ಉಪಾಯವಿರುತ್ತದೆ. ಅದೇನೆಂದರೆ, ಇಂದಿನಿಂದ ಚಿಂತೆ ಮಾಡುವುದನ್ನು ಸಂಪೂರ್ಣ ಬಿಟ್ಟು ಅಷ್ಟು ಸಮಯವನ್ನು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯಬೇಕು. ಒಬ್ಬ ಮನುಷ್ಯನು, ನನ್ನ ಮಗನು ಯಾವುದೇ ಚಿಂತೆ ಮಾಡುವುದಿಲ್ಲ, ಕೇವಲ ನಗುತ್ತ ಕಲಿಯುತ್ತ ದಿವಸ ಕಳೆಯುತ್ತಾನೆ, ಮುಂದೆ ಇವನದು ಹೇಗೆ ಆಗುವುದು ಎಂದು ತಕರಾರು ಮಾಡಿದನು. ಅದಕ್ಕೆ ನಾನು, ಸ್ಥೂಲವಾಗಿ ನೋಡಿದರೆ ನಿಮ್ಮ ಅಂಬೋಣವು ನಿಜವೆನಿಸುತ್ತದೆ, ಆದರೆ ವಾಸ್ತವಿಕವಾಗಿ ನೋಡಿದರೆ ನಿಜವಾದದ್ದಲ್ಲ. ನೀವು ಈವರೆಗೆ ಇಷ್ಟು ಚಿಂತೆ ಮಾಡಿ ಸಂಪಾದಿಸಿದ್ದಾದರೂ ಏನು? ಶಾರೀರಿಕ ಹಾಗೂ ಮಾನಸಿಕ ಕಷ್ಟವನ್ನು ಅನುಭವಿಸಿದಿರಿ, ಅಲ್ಲದೆ ಭಗವಂತನನ್ನು ಮರೆತಿರಿ, ಇಷ್ಟೇ ಅಲ್ಲವೇ? ಅಂದ ಮೇಲೆ ಇದನ್ನೇ ನಿಮ್ಮ ಮಗನಿಗೂ ಏಕೆ ಕಲಿಸುತ್ತೀರಿ? ಅವನು ತನ್ನ ಕರ್ತವ್ಯವನ್ನು ಅವಶ್ಯವಾಗಿ ಮಾಡಬೇಕು ಹಾಗೂ ಆನಂದದಲ್ಲಿರಬೇಕು. ಆದರೆ ಚಿಂತೆ ಮಾಡಬಾರದೆಂದು ನಾನು ನಿಮಗೂ ಹೇಳುತ್ತೇನೆ ಎಂದು ಹೇಳಿದೆ. ನೀವು ಪ್ರಪಂಚದ ಚಿಂತೆ ಮಾಡುವವರಿಗೂ ಭಗವಂತನ ಸೇವೆ ಮಾಡುತ್ತೀರೆಂದು ಹೇಗೆ ಹೇಳುವುದು? ಇದ್ದರೆ ಇರಲಿ, ಇಲ್ಲದಿದ್ದರೆ ಬಿಡಲಿ ಎಂಬ ಮನಸ್ಸಿನ ಅವಸ್ಥೆಯಲ್ಲಿರುವವನಿಗೆ ಮಾತ್ರ ಚಿಂತೆ ತಪ್ಪುತ್ತದೆ. ಇಂದಿನ ಮುಖ್ಯ ವಿಚಾರ, ಯಾರು ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡಿರುವರೋ ಅವರಿಗೆ ಚಿಂತೆ ಇಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.